ಸಿಲಿಕಾನ್ ಸಿಟಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ. ವಿಸ್ತಾರ ನ್ಯೂಸ್ ತೆರೆದಿಡ್ತಿದೆ ರಾಜಧಾನಿ ಜನರ ಸಂಕಷ್ಟ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀವೀಗ ನೋಡ್ತಾ ಇರೋ ಪ್ರದೇಶ ಬೆಂಗಳೂರಿನ ನಂದಿನಿ ಲೇಔಟ್ ಬಳಿ ಇರುವ ಜೈ ಭುವನೇಶ್ವರಿ ನಗರ. ಇಲ್ಲಿನ ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗಿ ಹಲವು ದಶಕಗಳೇ ಉರುಳಿವೆ. ಆದರೆ ಇಲ್ಲಿ ವಾಸವಾಗಿರುವ ಜನರಿಗೆ ಅತಿ ಅವಶ್ಯವಾಗಿ ಬೇಕಾದ ನೀರು ಮಾತ್ರ ಸಿಗ್ತಾ ಇಲ್ಲ. 7 ವರ್ಷ ಆಯಿತು ಮೋರಿ ಬಂದು ಕೊಳ ಇದು ಮಾಡಿ ತೆಗ್ದು ಇವತ್ತು ನಾಳೆ ಅಂತಾನೆ ಯಾರು ಬಂದ್ರೂ ಹೇಳ್ತಾ ಇದ್ದೀವಿ ನಾವು ದೊಡ್ಡವರು. ಏನು ತಲೆಗೆ ಹಾಕೊಳ್ತಾ ಇಲ್ಲ ಅವರು. ಕೊಳಾಯೇ ಇಲ್ಲ. ಆ ಸತಿ ಯೋಚನೆ ಮಾಡಬೇಕು. ಅರ್ಧ ಅವರ್ ಸರಿಯಾಗಿ ಬಿಡೋಲ್ಲ, ಬಿಟ್ರೂ ಗಲೀಜು ನೀರು ಬರುತ್ತೆ, ಚೇಂಬರ್ ವಾಸನೆ ನೀರು ಬರುತ್ತೆ. ಅದು ಹೋಗ್ಲಿ ಅಂತ ಕಾಯ್ತಾ ಇದ್ರೆ ಆ ನೀರು ಬಂದಾಗ್ಬಿಡುತ್ತೆ ನಮಗೆ ಅಷ್ಟು. ಇತ್ತೀಚಿನವರೆಗೂ ವಾರಕ್ಕೆ 3 ದಿನ ಕುಡಿಯುವ ನೀರು ಬಿಡ್ತಾ ಇದ್ದ ಜಲಮಂಡಳಿ ಈಗ ಬರೀ 1 ದಿನ ಕೊಡೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಜೀವನ ನಡೆಸಲು ಕಷ್ಟಕರ ಆಗ್ತಾ ಇದೆ ಅಂತ ಮನೆಯಲ್ಲಿದ್ದ ಬಿಂದಿಗೆಗಳನ್ನ ಈಚೆ ಇಟ್ಟು ಇಲ್ಲಿನ ನಿವಾಸಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 1 ಅವರ್ ಬಿಡ್ತಾರೆ, ಆಫ್ ಮಾಡಿಬಿಡ್ತಾರೆ. ಆಮೇಲೆ ಗಲೀಜು ನೀರು ಬರುತ್ತೆ. ಅದು ಹೋದ್ಮೇಲೆ ತಿರ್ಗಾ ನಾವು ಹಿಡಿಬೇಕಂದ್ರೆ ಆಫ್ ಮಾಡಿಬಿಡ್ತಾರೆ. ಸರಿಗೆ ಬರಲ್ಲ ಬೋರ್ ನೀರು. ಈ ಥರ ಆಗಿದೆ ನಮ್ಮ ಕಷ್ಟ. ಮೋರಿ ನೀರು ವಾಸನೆ ಎಲ್ಲ ಹಿಂಗೆ ಬಾತ್ರೂಮ್ ಎಲ್ಲ ಕಟ್ಕೊಂಡು ಎಲ್ಲ ಗಲೀಜು ವಾಸನೆ ನಮಗೆ. ಇತ್ತ ಬೊಮ್ಮಸಂದ್ರದ ಬೇಗೂರಿನ ಏರಿಯಾಗಳಲ್ಲೂ ಸಾವಿರಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದು ನಿತ್ಯ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದೆ. ವಾರಕ್ಕೊಮ್ಮೆ ಇಲ್ಲಿ ಕಾವೇರಿ ನೀರು ಬರುತ್ತೆ. ಅದು ಕೂಡ ಒಂದು ಕುಟುಂಬಕ್ಕೆ ಸಾಕಾಗದೇ ಇರುವಷ್ಟು ನೀರು ಬರುತ್ತೆ. ಬಿಬಿಎಂಪಿ ಬೋರ್ವೆಲ್ಗಳಿಂದ ದಾಹ ನೀಗಿಸೋಣ ಅಂದ್ರೆ ಬೋರ್ವೆಲ್ ಕೆಟ್ಟು ಹೋಗಿವೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಹಣವಿಲ್ಲ ಅಂತ ಜಾರಿ ಕೊಡ್ತಾರೆ ಅಂತ ಸ್ಥಳೀಯರು ಆರೋಪಿಸ್ತಿದ್ದಾರೆ. ಸರ್, ಇವಾಗ ನಮ್ಗೆ ಏನಾಗಿದೆ, ಕಾವೇರಿ ನೀರು ವೀಕ್ಲಿ ಒನ್ಸ್ ಸಾರ್ ಹೇಳ್ದಂಗೆ ವೀಕ್ಲಿ 1 ಟೈಮ್ ಬಿಡ್ತಾ ಇರೋದು. ಇನ್ನೊಂದೇನೆಂದರೆ ನಮ್ಮ ಕಾರ್ಪೊರೇಟ್ರು ಆಂಜನಪ್ಪರು ಅವಾಗಿದ್ದ ಬಂದು ಸುಮಾರು ಬೋರ್ಗಳು ಹಾಕ್ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ನಮ್ಗೆ ಸಾಲ್ವ್ ಆಗೈತೆ. ಈ ಬೋರು ಡ್ರೈ ಆದಾಗ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ಟ್ಯಾಂಕರ್ಗಳಿಗೆ ಹೇಳಿದ್ರೆ ಅವ್ರು ಹೇಳಿದ್ದೇ ರೇಟು. ಸರ್, ಟ್ಯಾಂಕರ್ ಬಂದ್ಬಿಟ್ಟು ಒಂದು 4,000 ಲೀಟ್ರದ್ದು 800 ರೂಪಾಯಿ 900 ರೂಪಾಯಿ ಅವ್ರು ಹೇಳಿದ್ದು. ಅದು ಏನು ಬೆಳಿಗ್ಗೆ ಹೇಳಿದ್ರೆ ತಿರ್ಗಾ ನೈಟೇ ಹೊಡೆಯೋದು ಅವರು. ಒಟ್ಟಲ್ಲಿ ಜೈ ಭುವನೇಶ್ವರಿ ನಗರ, ಬೊಮ್ಮಸಂದ್ರದ ಬೇಗೂರಿನ ಏರಿಯಾಗಳಲ್ಲಿ ಜಲಕ್ಷಾಮ ಎದುರಾಗಿದೆ. ಈ ಬಗ್ಗೆ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡ್ತಾ ಇದ್ದಾರಂತೆ. ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹನಿ ನೀರಿಗೆ ತತ್ವಾರ ಬಂದೊದಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅನ್ನೋದು ಇಲ್ಲಿನವರ ಆಗ್ರಹ. ಲಕ್ಷ್ಮೀ ನರಸಿಂಹ ಜೊತೆ ಮುತ್ತಪ್ಪಲ ಮಾಡಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.